ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ 7 ಗಂಟೆ ಆಗಿದೆ. ಇಬ್ಬರು ಮಲ್ಕೊಂಡಿದ್ದಾರೆ. ಇಬ್ಬರು ಎದ್ದೇಳೋ ಅಷ್ಟೊತ್ತಿಗೆ ಟಿಫನ್ನು ಸ್ವಲ್ಪ ಕೆಲಸ ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಇವಾಗ ಸ್ವಲ್ಪ ಲೈಟಾಗಿ ಚಳಿ ಸ್ಟಾರ್ಟ್ ಆಗಿದೆ. ಚಳಿ ಅಂತ ಬಾಗಿಲು ಹಾಕ್ಕೊಂಡಿದ್ರೆ ಒಳಗಡೆ ಇಲ್ಲ ಸ್ವಲ್ಪ ಕತ್ಲು ಥರ ಕಾಣಿಸ್ತಾ ಇದೆ ನಮ್ಮ ಮನೆ. ಬೆಳಗ್ಗೆ ಎದ್ದು ಆಚೆ ಬಂದು ಈ ಹಸಿರು ಮರ ಗಿಡಗಳನ್ನೆಲ್ಲ ನೋಡಿದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ. ಆಚೆ ಎಲ್ಲ ಓಡಾಡ್ತಾ ಬ್ರಷ್ ಮಾಡಿದ್ದಾಯಿತು. ಇವಾಗ ಅಡುಗೆ ಮನೆಯಲ್ಲಿ ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ನೈಟ್ ಎಷ್ಟೊತ್ತಾಗಲಿ ಕಿಚನ್ನ ಎಲ್ಲ ಕ್ಲೀನ್ ಮಾಡೇ ಮಲ್ಕೊಳ್ಳೋದು. ಪಾತ್ರೆ ತೊಳೆದು ಸ್ಟವ್ ಎಲ್ಲ ಒರೆಸಿ ಶೆಲ್ಫ್ ಎಲ್ಲ ಒರೆಸಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಚಕ ಅಂತ ಟಿಫನ್ ಮಾಡೋದು ಅಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಇಲ್ಲಾಂದರೆ ಬೆಳಗ್ಗೆ ಎದ್ದು ಪಾತ್ರೆ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಟಿಫನ್ನು ಅಡುಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ. ನಾನಿವತ್ತು ಟಿಫನಿಗೆ ಚಪಾತಿ ಮತ್ತು ಸೋಯಾಬೀನ್ ಮಸಾಲ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 3 ಸ್ಪೂನ್ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರ್ತವೆ ಚಪಾತಿ. ಕಲಸಿದ್ದಾಯಿತು. 1 ಸ್ಪೂನ್ ಆಯಿಲ್ ಹಾಕಿ ಇದು ನೆನ್ಕೊಳ್ಳುತ್ತೆ ಕರಿ ರೆಡಿಯಾಗೋಷ್ಟೊತ್ತಿಗೆ ಮುಚ್ಚಿಟ್ಬಿಡೋಣ ಒಂದು ಕಡೆ. ಸೋಯಾಬೀನ್ ಕರಿ ಮಾಡೋದಕ್ಕೆ ನಾನು 2 ಕ್ಯಾಪ್ಸಿಕಮ್ಮು, 3 ಟೊಮೆಟೊ, 2 ಈರುಳ್ಳಿ ತೊಗೊಂಡಿದ್ದೀನಿ. ಅದೆಲ್ಲ ಮುಂಚೆನೇ ಹೆಚ್ಚಿಟ್ಕೊಂಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಈ ಕಡೆ ಇನ್ನೊಂದು ಕಡೆ ನಾನು ಬಿಸಿನೀರು ಇಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸೋಯಾಬೀನ್ನ ಬಿಸಿನೀರಲ್ಲಿ ಕುದಿಸ್ಬೇಕಾಗುತ್ತೆ. ಇದು ಆಯಿಲ್ ಬಿಸಿ ಆದಮೇಲೆ ಈರುಳ್ಳಿನ ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ನಾನು 1 ಕಪ್ ಆಗೋಷ್ಟು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೀರು. ಅದಕ್ಕೆ ಸೇರಿಸಿ 5 ನಿಮಿಷ ಹಾಗೆ ಕುದಿಸ್ಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಅದು ಬ್ರೌನ್ ಕಲರ್ ಬಂದ್ರೇ ಟೇಸ್ಟು ಚೆನ್ನಾಗಿರುತ್ತೆ. 5 ನಿಮಿಷ ಆದಮೇಲೆ ಸೋಯಾ ಚಂಕ್ಸ್ನ ಶೋಧಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿರೋ ನೀರಿನಂಶನ ಹಿಂಡ್ಕೋಬೇಕು. ಸೊ ಇವಾಗ ಆಗೋದಿಲ್ಲ, ಬಿಸಿ ಇರುತ್ತೆ. ಇವಾಗ ಫ್ರೈ ಮಾಡಿರೋ ಈರುಳ್ಳಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇನ್ನೊಂದು ಕಡೆ ಅದೇ ಬಾಣಲಿ ಬಿಸಿಗಿಟ್ಕೊಂಡು ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು ಜೀರಿಗೆ, ಲವಂಗ, ಚಕ್ಕೆನ ಆ್ಯಡ್ ಮಾಡಿಕೊಂಡು ರುಬ್ಬಿರೋ ಅಂಥ ಪೇಸ್ಟನ್ನು ಇದರೊಳಗೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇದು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊನೂ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಪೇಸ್ಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಕಲರ್ ಎಷ್ಟು ಬೇಗ ಚೇಂಜ್ ಆಗಿಬಿಡುತ್ತೆ ಅಂತ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದ ನಂತರ ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿನ 1 ಸ್ಪೂನ್ನ ಆ್ಯಡ್ ಮಾಡಿಕೊಂಡು ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿವಾಗ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಆಗ್ತಾಯಿದೆ. ಈ ಹಂತದಲ್ಲಿ ನಾನು ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಹೊಂದ್ಕೊಳ್ಳೋ ಥರ ಎಲ್ಲ ಸೋಯಾ ಚಂಕ್ಸ್ಗೂ ಹೊಂದ್ಕೊಳ್ಳೋ ಥರ ಮಸಾಲ ಮಿಕ್ಸ್ ಮಾಡಿಕೊಂಡು
ಆನಂತರ ಅರ್ಧ ಗ್ಲಾಸಷ್ಟು ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಸೂರಿ ಮೇಥಿ ಅರ್ಧ ಸ್ಪೂನಷ್ಟು ಸೇರಿಸಿ ಹಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕ್ಯಾಪ್ಸಿಕಮ್ ಬದಲಿಗೆ ನೀವು ಆಲೂಗೆಡ್ಡೆನೂ ಆ್ಯಡ್ ಮಾಡ್ಕೋಬೋದು. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬಿಟ್ಟರೆ ಸೋಯಾ ಚಂಕ್ಸ್ ಮಸಾಲ ಫ್ರೈ ರೆಡಿ ಆಗಿಬಿಡುತ್ತೆ. ಈ ಕಡೆ ನಾವು ಕಾವಲಿ ಬಿಸಿಗಿಟ್ಕೊಂಡು ಚಪಾತಿ ರೆಡಿ ಮಾಡ್ಕೊಂಬಿಡೋಣ. ಈ ಸೋಯಾ ಚಂಕ್ಸಲ್ಲಿ ನಮ್ಗೆ ಬೇಕಾಗಿರೋ ಪ್ರೋಟೀನು ಸಿಗುತ್ತೆ. ತುಂಬ ಫೈಬರ್ ಇರೋದ್ರಿಂದ ಡಯಾಬಿಟಿಸ್ ಅವ್ರಿಗೆ ತುಂಬ ಒಳ್ಳೆಯ ಆಹಾರ ಇದು. ಹೃದಯದ ಕಾಯಿಲೆ ಮತ್ತು ಕ್ಯಾನ್ಸರ್ ಕಾರಕ ಕಾಯಿಲೆಗಳನ್ನ ಆದಷ್ಟು ದೂರನೇ ಇಡುತ್ತಂತೆ ಇದು. ಒಮೆಗಾ 3 ಆ್ಯಸಿಡ್ ಇದರಲ್ಲಿದೆ, ಗುಡ್ ಫ್ಯಾಟ್ ಇದೆ. ಸೊ ನೀವೆಲ್ಲ ಡಯಾಬಿಟಿಸ್ ಇರೋರು ಆರಾಮಾಗಿ ತಿನ್ಬೋದು. ವಾರದಲ್ಲಿ 2 ದಿನ ಸೇವಿಸ್ಕೊಂಡು ಬನ್ನಿ. ನಿಮ್ಮ ದೇಹದಲ್ಲಾಗೋ ಬದಲಾವಣೆ, ಆರೋಗ್ಯದಲ್ಲಾಗೋ ಬದಲಾವಣೆನ ನೀವೇ ನೋಡ್ಬೋದು. ಚಪಾತಿ ಕೂಡ ರೆಡಿ ಆಯಿತು. ಇದನ್ನು ಹಾಟ್ ಬಾಕ್ಸ್ಗೆ ಎತ್ತಿಟ್ಟು ಇವಾಗ ಟಿಫನ್ ಮಾಡೋ ಟೈಮಲ್ಲಿ ಪಪ್ಪಾಯ ಕಟ್ ಮಾಡ್ತಾ ಇದ್ದಾರೆ. ಅದು ತಿಂದರೆ ಅದೇ ಹೊಟ್ಟೆ ತುಂಬೋಗ್ಬಿಡುತ್ತೆ. ನನ್ನ ಮಗಳಿಗೆ ಇವಾಗ 8 ಗಂಟೆಗೆ ಬೆಳಕಾಗಿದೆ. ಎದ್ದು ಬಂದೇನೋ ತೀಟೆ ಮಾಡ್ತಾ ಇದ್ದಾಳೆ ನೋಡಿ. ನೋಡಿ ಕೊಡ್ತೀನಿ ನೋಡಿ. ಹಾಲಿನ ದೊಡ್ಡ ಇಲ್ವಾ? ಖಾಲಿ ಆಗೋಗೈತಾ? ವೆರಿ ಗುಡ್. ಕಚ್ಚು. ಯಮ್ಮಿ. ಹಣ್ಣ ಹೆಸರೇನು? ಪಪ್ಪಾಯ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.